ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 25ರಿಂದ 30ರವರೆಗೂ ನಾವು ನೋಡುವುದಾದರೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಆಡ್ತಾ ಇದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಇಲ್ಲಿ ಸ್ತುತಿಗಳಿಗೆ ಎಷ್ಟು ದೊಡ್ಡ ಒಂದು ಶಕ್ತಿ ಇದೆ ಅಂತಂದರೆ, ಸ್ತುತಿ ಸ್ತೋತ್ರಗಳನ್ನು ಹಾಡುವಾಗ ಎಲ್ಲ ಬಂಧನಗಳಿಂದ, ಭವಬಂಧನಗಳಿಂದ, ಇಹಲೋಕದ ಬಂಧನಗಳಿಂದ ನಾವು ಕಳಚಲ್ಪಡ್ತೇವೆ. ಈ ಸನ್ನಿವೇಶವನ್ನು ನಾವು ನೋಡುವುದಾದರೆ, ಮಧ್ಯರಾತ್ರಿಯಲ್ಲಿ ಸೆರೆಮನೆಯಲ್ಲಿದ್ದಂಥ ಪೌಲನು ಮತ್ತು ಸೀಲನು ಪ್ರಾರ್ಥನೆಯನ್ನು ಮಾಡುವವರಾಗಿ ಅವರು ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ದರು. ಸ್ತುತಿ, ನೈವೇದ್ಯ, ಸ್ತೋತ್ರ, ಈ ಸ್ತುತಿ ಪದಗಳನ್ನು ಆಡ್ತಾ ಇದ್ದರು. ಈ ಸ್ತುತಿ ಪದಗಳನ್ನು ಆಡುವಾಗ ಸೆರೆಯಲ್ಲಿದ್ದವರು ಏನು ಮಾಡಿದ್ರು ಅಂತಂದರೆ, ಎಲ್ಲರೂ ಗಮನವಿಟ್ಟು, ಇಲ್ಲಿ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಅನ್ನೋದನ್ನು ನಾವು ಗಮನಿಸ್ತೇವೆ. ಲಕ್ಷ್ಯವಿಟ್ಟು ಕೇಳ್ತಾ ಇದ್ದರು. ಅಕಸ್ಮಾತ್ ನೋಡಿ, ಅಕಸ್ಮಾತ್ ಮಹಾ ಭೂಕಂಪ ಉಂಟಾಯಿತು. ಬಹಳ ದೊಡ್ಡದಾದಂಥ ಒಂದು ಭೂಕಂಪ ಉಂಟಾಗ್ತದೆ. ಆಗ ನಡೆದಂಥದ್ದೇನಪ್ಪ ಅಂತಂದರೆ, ಆ ಕ್ಷಣದಲ್ಲೇ ಕದಗಳು ತೆರೀತವೆ, ಬಾಗಿಲುಗಳೆಲ್ಲ ತೆರೆಯಲ್ಪಡ್ತವೆ. ಎಲ್ಲರ ಬೇಡಿಗಳು, ಆ ಸೆರೆಮನೆಯಲ್ಲಿ ಹಾಕಿದಂಥ ಎಲ್ಲರ ಬೇಡಿಗಳು ಬಿದ್ದೋಗ್ತವೆ. ಎಷ್ಟು ಚಂದ ಸತ್ಯವೇದದಲ್ಲಿದೆ ಅಂತಂದರೆ, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದಾಗಿದೆ. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಈದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದನು. ನೋಡಿ, ಇವತ್ತು ಮಹಾಭೂಕಂಪ ಉಂಟಾಗಿ ಸೆರೆಮನೆಯಲ್ಲಿ ಕದಗಳೆಲ್ಲ ಓಪನ್ ಆಗಿ, ಕದಗಳ ಜೊತೆ ಆ ಓಪನ್ ಜೊತೆಗೆ ಮುಖ್ಯವಾಗಿ ಏನಾಯ್ತಪ್ಪ ಅಂತಂದರೆ, ಅಲ್ಲಿ ಅವರ ಕಾಲಿಗೆ ಕೈಗೆ ಹಾಕಿದಂಥ ಬೇಡಿಗಳು ಕಳಚಿ ಬಿದ್ದಾಗ ಆ ಸೆರೆಮನೆಯ ಯಜಮಾನ ಇವರೆಲ್ಲರೂ ಹೊರಟೋಗಿದ್ದಾರೆ ಅಂತೇಳಿ ಭಾವಿಸಿ ಕತ್ತಿಯನ್ನು ತೆಗೆದುಕೊಂಡು ಅವನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗ್ತಾನೆ. ಆದರೆ ಪೌಲ ಮಹಾಶಬ್ದದಿಂದ ಕೂಗಿ ಹೇಳ್ತಾನೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲೇ ಇದ್ದೇವೆ. ಆದರೆ ದೀಪ ತರಬೇಕೆಂದು ಕೂಗಿ ಹೊಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು. ಅವನು ದೀಪವನ್ನು ತೆಗೆದುಕೊಂಡು ಬಂದು ಪೌಲ ಸೀಲರ ಮುಂದೆ ನಡುಗಿಕೊಂಡು ಬೀಳ್ತಾನೆ. ಇಲ್ಲಿ ಅವರು ಸ್ತುತಿಪದಗಳನ್ನು ಆಡುವಾಗ ಅದ್ಭುತವನ್ನು ಮಾಡಿದಂಥವರು ಯಾರು? ಪ್ರಾರ್ಥನೆ ಮಾಡುವಾಗ ನಮಗೆ ಅದ್ಭುತವನ್ನು ಮಾಡುವಂಥವರು ಯಾರು? ನಮ್ಮ ಪ್ರಾರ್ಥನೆಯ ಮನವಿಗಳನ್ನು ಕೇಳುವಂಥವರು ಯಾರು? ನಮ್ಮ ಆಲೋಚನೆಗಳನ್ನು ಅಂಗೀಕರಿಸುವಂಥವರು ಯಾರು ಅನ್ನುವುದನ್ನು ನಾವು ಆಲೋಚನೆ ಮಾಡೋದಾದರೆ, ಕರ್ತನಾದಂಥ ಯೇಸು ನಮ್ಮನ್ನು ಉನ್ನತಕ್ಕೆ ನಡೆಸುವವನಾಗಿದ್ದಾನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳುವವನಾಗಿದ್ದಾನೆ, ನಮ್ಮನ್ನು ನಡೆಸುವವನಾಗಿದ್ದಾನೆ, ನಮ್ಮನ್ನು ಪಾರಂಪರಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥನೆಯನ್ನು ಮಾಡುವವರಾಗಿದ್ದೇವಪ್ಪ. ಯೇಸುವೇ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು ದೇವ ಖಿನ್ನತೆಗೆ ಒಳಗಾಗಿದ್ದಾರೋ, ಯಾರ್ಯಾರು ನೋವಿನಲ್ಲಿದ್ದಾರೋ, ಯಾರ್ಯಾರು ಕಣ್ಣೀರಿನಲ್ಲಿದ್ದಾರೋ, ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಬಿಡುಗಡೆ ಕೊಡು. ಯೇಸುವೇ ಬಿಡುಗಡೆ ಕೊಡು. ಯೇಸುವೇ ನಿಮ್ಮ ರಕ್ತದಿಂದ ಸಮಾಧಾನ ಕೊಡಪ್ಪ. ಆಶ್ರಯ ನಿನ್ನ
ನಿನಗಾಗಿ ದೇವರೇ, ನೀವು ನಮಗಾಗಿಟ್ಟಂಥದ್ದನ್ನು ಕೊಡು ಸ್ವಾಮಿ. ನಾವು ಬೇಡುವವರಾಗಿದ್ದೇವಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.